ಇವಾಗ ಮಂಗಳೂರಿಂದ ಉಡುಪಿ ಹೋಗ್ತಾಯಿದ್ವಿ, ಮಲ್ಪೆ ಬೀಚಿಗೆ ಹೋಗ್ತಾಯಿದ್ವಿ. ಮಂಗಳೂರಲ್ಲಿ ಬೇಡ ಅಂತೇಳಿ. ಬೀಚಿಗೆ ಬಂದ್ವಿ. ಅಲ್ಲಿ ವಿಡಿಯೋ ಮಾಡೋಕೆ ಆಗಲ್ಲ ಅನ್ಸುತ್ತೆ, ಯಾಕಂತಂದ್ರೆ ನಾವು ಅಲ್ಲಿ ನೀರಲ್ಲಿ ಆಟ ಆಡಬೇಕಲ್ಲ. ಅಲ್ಲಿ ಆಟ ಆಡೋಕ್ಕೆ ಆಗಲ್ಲ ಅನ್ಸ್ಕೊಂಡು ಮೊಬೈಲ್ ತಗೊಂಡೋಗಲ್ಲ. ಮೊಬೈಲ್ ಗಾಡಿ ಒಳಗೆ ಇಟ್ಟು ಹೋಗ್ತೀವಿ. ನೋಡೋಣ, ಬಂದು ವಿಡಿಯೋ ಮಾಡ್ತೀನಿ. ಮಲ್ಪೆ ಬೀಚಲ್ಲಿ ಆಟ ಆಡಿ ಇವಾಗ ಬಂದಿದ್ದಾರೆ. ನಾವು ಅವಾಗಲೇ ಬಂದು ಸ್ನಾನ ಮಾಡಿ ರೆಡಿ ಆಗಿದ್ದೀವಿ. ಇವಾಗ ಬರ್ತಿದ್ದಾರೆ. ಇವಾಗ ಬಂದು ಅವರ ಬ್ಯಾಗ್ ಎಲ್ಲ ಹುಡುಕ್ತಾ ಇದ್ದಾರೆ. ಹೌದಾ? ಅವಾಗ್ಲಿಂದ ಕರಿತಿದ್ವಿ ಬರ್ತಾ ಇಲ್ಲಿ. ಇವಾಗ ಬಂದ್ಬಿಟ್ಟು ಬಟ್ಟೆನೆಲ್ಲ ಹುಡುಕ್ತಾ ಇದ್ದಾರೆ. ಸ್ನಾನ ಕೂಡ ಮಾಡಿಲ್ಲ, ಹಾಗೆ ಬಟ್ಟೆ ಹಾಕ್ತಿದ್ದಾರೆ. ಪಪ್ಪಿ ಮೊದಲಿಗೆ ಒಂದ್ಸಲ ಬಂದು ಎಲ್ಲ ಹುಡುಗರು ಬೀಚಲ್ಲೆಲ್ಲ ಆಟ ಆಡಿ ಮತ್ತೆ ಇವಾಗ ಬಟ್ಟೆ ಹಾಕೊಂಡು ಬಂದಮೇಲೆ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡು ಮತ್ತೆ ಪುನಃ ಬೀಚಿಗೆ ಬಂದಿದ್ವಿ. ನಮ್ಮದು ಗಾಡಿ ನಿತ್ಯ ಪ್ಲೇಸು ಇಲ್ಲಿ ಹೋಗ್ಬೇಕನ್ಸುತ್ತೆ. ಬಟ್ ದೂರದಿಂದ ಇಲ್ಲಿ ನಡ್ಕೊಂಡು ಬಂದಿದ್ವಿ. ಇಬ್ಬರು ಎಲ್ಲ ಫ್ರೆಂಡ್ಸ್ಗಳೆಲ್ಲ ಅಲ್ಲೇ ಇದ್ದಾರೆ. ಫುಲ್ ಬೀಚಲ್ಲೆಲ್ಲ ಬಂದು ಎಂಜಾಯ್ ಮಾಡಿದೆಲ್ಲ ಆಯಿತು. ಇನ್ನು ಹೊರಡೋ ಟೈಮ್ ಆಗಿದೆ, ಇನ್ನು ಹೊರಡಬೇಕು. ಇವಾಗ ಫಿಶ್ ಮಾರ್ಕೆಟ್ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ಅವಾಗಿಂದ ನಡ್ಕೊಂಡು ಬಂದು 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 ಸುಸ್ತಾಯಿತು, ಹುಡ್ಕೋದು ಸಿಗ್ತಿಲ್ಲ. ನೋಡೋಣ, ಸಿಕ್ಕಿದ್ರೆ ಒಂದು ವಿಡಿಯೋ ಮಾಡ್ತೀನಿ. ಇದು ಫಿಶ್ ಮಾರ್ಕೆಟ್ ಅನಿಸುತ್ತೆ. ಫುಲ್ ಖಾಲಿ ಇದೆ ಫಿಶ್ ಮಾರ್ಕೆಟು. ಇದು ಬೋಟ್ಗಳೆಲ್ಲ ಬಂದಿಲ್ಲ ಅಂತ ಜಾಗ. ಫಿಶ್ಗಳೆಲ್ಲ ಬಂದರೆ ಎಲ್ಲಿಗೆ ಬರುತ್ತೆ. ಫುಲ್ ಕ್ಲಿಯರಾಗಿ ಕಾಣಿಸಲ್ಲ, ಯಾಕಂತಂದರೆ ಇವಾಗಲೇ ಟೈಮ್ 7 ಗಂಟೆ ಆಗಿದೆ ಅನಿಸುತ್ತೆ. ಕ್ಲಿಯರಾಗಿ ಕಾಣಿಸಲ್ಲ, ಕಾಣಿಸಿದಷ್ಟು ತೋರಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲ ಒಂದೇ ಥರ ಬೋಟ್ಗಳೆಲ್ಲ ನಿಂತಿದ್ದಾವೆ, ಚೆನ್ನಾಗಿದೆ ನೋಡೋಕ್ಕೆ. ಎಲ್ಲರೂ ಒಂದೇ ಥರ ಬೋಟ್ಗಳು. ಫಿಶ್ ಮಾರ್ಕೆಟ್ ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅನಿಸುತ್ತೆ. ಫಿಶ್ ಮಾರ್ಕೆಟ್ ನೋಡಿ, ವಿಡಿಯೋ ಆದರೆ ಮಾಡ್ತೀನಿ. ನೋಡಿ ನೋಡ್ಕೊಂಬರ್ತೀವಿ. ಇದು ಬೋಟಲ್ಲಿ ತಂದಿರುವಂಥ ಮೀನುಗಳು ಎಲ್ಲ ಬಾಕ್ಸ್ಗೆ ಹಾಕ್ತಾಯಿದ್ದಾರೆ. ಇವತ್ತು ತುಂಬ ಖುಷಿ ಆಗ್ತದೆ
ಉಂಟು. ಒಂದು ಈ ಥರ ಒಂದು ನೋಡಲಿಕ್ಕೆ ಎಲ್ಲ ಒಂದು ಕಷ್ಟಪಡೋದು. ಎಲ್ಲ ಭೂತಾಯಿಗಳೆಲ್ಲ ಇದ್ದಾವೆ. ಫ್ರೆಶ್ ಮೀನು. ನಮ್ಮ ಹುಡುಗರೆಲ್ಲ ಹೋಗ್ತಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟ ತನಕ ಬಂದರಿಂದ ಮೀನುಗಳನ್ನೆಲ್ಲ ಇದು ಮಾಡ್ತಿರೋದಲ್ಲ. ನೋಡೋಣ ಬನ್ನಿ ನೆಕ್ಸ್ಟ್. ಎಲ್ಲ ಬಾಕ್ಸಿಗೆಲ್ಲ ಐಸ್ ತುಂಬ್ತಾ ಇದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಹಿಂಗೆ ಕಷ್ಟಪಟ್ಟು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟು ಹೀಗೆ ಇರಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಮೀನಿಗೆ ಹಾಕೋ ಐಸ್ಗಳನ್ನು ಅಲ್ಲಿ ಮೇಲಕ್ಕೆ ಹೋಗಿ ವಿಡಿಯೋ ಮಾಡೋಕ್ಕೆ ಹೇಳಿದರು. ಆದರೆ ನಮಗಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅರ್ಧದಲ್ಲಿ ವಿಡಿಯೋ ಮಾಡಿ ವಾಪಸ್ ಬರ್ತಿದ್ದೀನಿ. ನೋಡೋಣ ನೆಕ್ಸ್ಟ್ ಮುಂದೆ ಏನಾದರೂ ಯಾವ್ದಾರು ಸಿಕ್ಕಿದ್ರೆ ವಿಡಿಯೋ ಮಾಡ್ತೀನಿ. ಗಾಡಿಯಿಂದ 5-6 ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ವಿ ಅಂತಲೂ ಗೊತ್ತಿಲ್ಲ. ಇವಾಗ ವಾಪಸ್ ಹೋಗ್ತಿದ್ವಿ. ಫುಲ್ ಸುಸ್ತಾಗಿದೆ. ಗಾಡಿ ಇನ್ನೂ ಎಷ್ಟು ಊರಿದೆಯೋ ನಮ್ಮ ಮೊದಲೇ ಗೊತ್ತಿಲ್ಲ. ನಿಮ್ಗೇನು ಅನಿಸ್ತಂತ? ಸುಸ್ತಾಗ್ತಿದೆಯಾ? ಅವ್ನಿಗೆ ಮಾತಾಡೋಕ್ಕಿಂತ ಬಾಯಾರಿಕೆ ಆಗ್ತುಂಟ. ನೀರು ಬೇಕು, ನೀರಿಲ್ಲ. ನಿನಗೇನು ಸುಸ್ತಾಗ್ತುಂಟ? ಹೊಟ್ಟೆ ಹಸಿವಾಗ್ತಿದ್ದು, ತಾಳ ಆಗ್ತಾಯಿದೆ. ಅವರಿಗೆ ಹೊಟ್ಟೆ ತಾಳ ಆಗ್ತಿದ್ದಂತೆ. ನನಗೆ ಬಾಯಾರಿಕೆಯಾಗಿ ಈಗ ಎಲ್ಲರೂ ಒಂದನೇ ನೀರು ಸಿಕ್ಕಿದ್ರೆ ಕುಡ್ಕೊಂಡು ಬಿಡೋಣ ಅನಿಸ್ತಂತೆ. ಮನೆಗೆ ಬಂದಾಯಿತು. ಈಗ ಎಲ್ಲ ಹೇಳಿದು ಅವ್ರವ್ರ ಮನೆಗೆ ಹೋಗ್ತಾ ಇದ್ದಾರೆ. ಗಾಡಿ ಹೋಯ್ತು. ಇಲ್ಲಿಗೆ ನಮ್ಮ ಟ್ರಿಪ್ಪು ಇವತ್ತಿಗೆ ಮುಗೀತು. ಎಲ್ಲರೂ ಈ ವಿಡಿಯೋನ ನೋಡಿ ಲೈಕ್ ಮಾಡಿ.